الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين وعلى آله وصحبه أجمعين. أما بعد. ಈ ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷರೇ, ಹಿರಿಯರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸಹೋದರರೇ, ತೀರ್ಪುದಾರರೇ ಹಾಗೂ ನನ್ನ ಸಹಸ್ಪರ್ಧಾರ್ಥಿ ಮಿತ್ರರೇ, ಇಂದು ನಾನು ಸಮಸ್ತ ಸಾಧಿಸಿದ ಕ್ರಾಂತಿ ಎಂಬ ವಿಷಯದ ಕುರಿತು ಕೆಲವೊಂದು ಮಾತುಗಳನ್ನಾಡಲು ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹ್ ಅನುಗ್ರಹಿಸಲಿ, ಆಮೀನ್. ಮಹನೀಯರೇ, ಸಮಸ್ತ ಈ ಹೆಸರು ಮುಸಲ್ಮಾನರ ನರನಾಡಿಯಲ್ಲಿ ಸಂಚಾರ ಮಾಡುತ್ತಿದೆ. ಇದೊಂದು ಸಂಸ್ಥೆಯಲ್ಲ. ಕಾಲದ ಯುಗದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯತೆ ಧ್ವನಿಯಾಗಿ ಮುಳುಗಿಸಿದ ಆ ಶಬ್ದ ಕಂಪನ ಇಂದಿಗೂ ಮುಸ್ಲಿಮರ ಕಿವಿಗೆ ಅಪ್ಪಳಿಸುವಂತೆ ಮಾಡುತ್ತಿರುವ ಆದರ್ಶವಾಹಕವಾಗಿದೆ ಬಹುಮಾನ್ಯ ಸಮಸ್ತ. ಪವಿತ್ರ ಇಸ್ಲಾಮನ ಜೀವಾಳವಾಗಿದೆ ಸಮಸ್ತವೆಂದು ಮೂರಕ್ಷರ. ಚಿಗುರೊಳದ ಬೀಜ ಮತ್ತು ಬಿಸಿಲು ಮಳೆಯೆನ್ನದೆ ಬಿರುಗಾಳಿಗೂ ಬಗ್ಗದೆ ಪುಟಿಲೆಂದು ಮರವಾಗಿ ಫಲ ನೀಡಿದರೆ, ಒಂದಿಷ್ಟು ಜನರಿಗೆ ನೆರಳು ನೀಡಿದರೆ, ಅದು ರೋಚಕ ಹೆಗ್ಗುರುತಾಗಿರುವುದಾದರೆ, ಅದರ ಸಾರ್ಥಕತೆಗೆ ಬೆಲೆ ಕಟ್ಟಲು ಆಗದಿದ್ದರೆ, ಇನ್ನು ಒಂದಿಷ್ಟು ನಿಷ್ಕಲ್ಮಶ ಉಲಮಾಗಳು ಒಟ್ಟು ಸೇರಿ ಪವಿತ್ರ ಇಸ್ಲಾಮ ನೈಜ ಆದರ್ಶವನ್ನು ಕಾಪಾಡಿಕೊಂಡು ಸತತ 110 ವರ್ಷಗಳ ಕಾಲ ಚಾರಿತ್ರಿಕ ಸಾಧನೆಯನ್ನು ಮಾಡುತ್ತಾ ಅಕ್ಷರ ಕ್ರಾಂತಿಯ ಮುಖಮುದ್ರೆಯಾಗಿಸಿ ನೈಜ ಮುಸಲ್ಮಾನರ ಹಾದಿಯಾಗಿ ಬೆಳೆದು ನಿಂತ ಸಮಸ್ತ ಎಂಬ ಮಹಾವೃಕ್ಷದ ಕುರಿತು, ಅದರ ನೋವಾದ ಕ್ರಾಂತಿ ಕುರಿತು ಅದೆಷ್ಟು ಬಗೆಹರಿಸಿದರೂ ಅದು ಒಂದು ಹನಿಯಷ್ಟೇ ಸಮ. ಸಮಸ್ತವೆಂದರೆ ಆಳ ಸಮುದ್ರ. ಅದರ ಅಲೆಯನ್ನು ನೋಡಿ ಆನಂದಿಸಬಹುದು, ಆದರೆ ಅಳಿಯಲು ಸಾಧ್ಯವಿಲ್ಲ. ಹೊರಕಲ್ಪನವರಿಂದ ಪ್ರಾರಂಭಗೊಂಡ ಆ ದಿಟ್ಟ ಹೆಜ್ಜೆ ಸಾಗಿ ಇಲ್ಲದೆ ಸಾಗುತ್ತಾ ಇಂದು ಚಿಬ್ರಿ ಮುತ್ತುಕೋಯ ಕನ್ನಡವರ ಕೈಯಲ್ಲಿ ಭದ್ರವಾಗಿದೆ. 9 ದಶಕಗಳು ದಾಟಿ ಸಮಸ್ತ ಶತಮಾನ ಹೊಸ್ತಿನಲ್ಲಿದೆ. 100 ವಾರ್ಷಿಕೋತ್ಸವದ ಉದ್ಘಾಟನಾ ಸಮ್ಮೇಳನವು ಕರುನಾಡ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನವರಿ 28ರಂದು ನಡೆಯಿತು. ಮುಲ್ಲುಕೋಯ ಕನ್ನಡವರಿಂದ ಹಿಡಿದು ಮುತ್ತುಕೋಯ ಕನ್ನಡವರೆಗೆ ಆದರ್ಶದಲ್ಲಿ ಎಳ್ಳಷ್ಟು ರಾಜಿ ಇಲ್ಲದೆ ಸಮಸ್ತ ಅಲ್ಲಿ ಒಂದು ವಿಶಿಷ್ಟ ಕ್ರಾಂತಿಯ ವಿಸ್ಮಯವನ್ನೇ ಸೃಷ್ಟಿಸಿದೆ. 1951ರಲ್ಲಿ ಮದ್ರಸಾ ಚಳುವಳಿ ಮುಂದಾಳತ್ವವನ್ನು ವಹಿಸಿ ಮದ್ರಸಾ ಶಿಕ್ಷಣಕ್ಕೆ ಅಡಿಗಲ್ಲು ಹಾಕಿತು. ಸಮಸ್ತ ಕೇರಳ ಇಸ್ಲಾಮಿಕ್ ಮತ ವಿದ್ಯಾಭ್ಯಾಸ ಬೋರ್ಡ್ ಮದ್ರಸಾ ಶಿಕ್ಷಣ ನಿಯಂತ್ರಿಸುತ್ತದೆ. ಪ್ರಸ್ತುತ ಸುಮಾರು 10,300ಕ್ಕೂ ಅಧಿಕ ಮದ್ರಸಗಳು, 10 ಲಕ್ಷಕ್ಕೂ ಮಿಗಿಲಾದ ವಿದ್ಯಾರ್ಥಿಗಳು, 1 ಲಕ್ಷಕ್ಕೂ ಮಿಗಿಲಾದ ಅಧ್ಯಾಪಕರುಗಳಿದ್ದಾರೆ. ಇದು ಕೇವಲ ಕೇರಳ ಕರ್ನಾಟಕಕ್ಕೆ ಸೀಮಿತವಲ್ಲ. ಉತ್ತರ ಭಾರತ, UAE, ಕತಾರ್, ಒಮಾನ್, ಲಂಡನ್, ಇನ್ನು 18 ಇತರ ದೇಶಗಳಲ್ಲಿ ಸಮಸ್ತದ ಅಧೀನ ಮದ್ರಸಗಳು ಇವೆ. 5, 7, 10, 12 ತರಗತಿಗೆ ಪಬ್ಲಿಕ್ ಪರೀಕ್ಷೆ ನಡೆಸುವ ಅಚ್ಚುಕಟ್ಟಾದ ಸೂಕ್ಷ್ಮ ವಿಧಾನ, ಮೌಲ್ಯಮಾಪನ ಕೇಂದ್ರಗಳು, ಪರೀಕ್ಷಾ ಮೇಲ್ವಿಚಾರಕರು, ಏಕೀಕೃತ ಸರ್ಕಾರಿ ಮಾದರಿ ಅಂತರ್ಜಾಲದಲ್ಲಿ ಫಲಿತಾಂಶ, ಮರುಮೌಲ್ಯ ಅರ್ಜಿ, ಮರುಪರೀಕ್ಷೆ, ಇಷ್ಟೆಲ್ಲ ಹಂತವಿದ್ದರೂ ಇದುವರೆಗೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಲಿಲ್ಲ, ಪರೀಕ್ಷೆ ರದ್ದಾಗಲಿಲ್ಲ, ಪರೀಕ್ಷೆ ಮೊಟಕುಗೊಳ್ಳಲಿಲ್ಲ. ಯಾವ ಅಧ್ಯಾಪಕರು ತನಗೆ ಸಂಬಳ ಬರುತ್ತಿಲ್ಲ ಎಂದು ಪ್ರತಿಭಟನೆ ಮಾಡಲಿಲ್ಲ. ಅಚ್ಚರಿಯಾದರೂ ಇದು ಸತ್ಯ. ಕೇವಲ ಸಣ್ಣ ಹಲ್ಲಿಂದ ಪ್ರಾರಂಭಗೊಂಡ ಜಗತ್ತಿನಾದ್ಯಂತ ಪ್ರಸರಿಸಿದ ಶ್ರೇಣೀಕೃತ ಮದ್ರಸಾ ಶಿಕ್ಷಣ ವ್ಯವಸ್ಥೆ 1979ರಲ್ಲಿ ರೂಪುಗೊಂಡ SKSM ತನ್ನ 35ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. 2024 ಫೆಬ್ರವರಿಯಲ್ಲಿ ಕೇರಳ ಕಲ್ಲಿಕೋಟೆಯಲ್ಲಿ ನಡೆಯಿತು. SKSM 3ಕ್ಕೂ ಅಧಿಕ SKIM ಜೊತೆಯಾಗಿ ಅಲ್ಫಿರ್ ಸ್ಕೂಲ್ ನಡೆಸುತ್ತಿದೆ. ಕರ್ನಾಟಕವನ್ನು 10 ಮಿಕ್ಕ ಪುಟಾಣಿ ಸ್ಕೂಲ್ ಅಲ್ಫಿರ್ ಹೈಯರ್ ಸೆಕೆಂಡರಿ ಸ್ಕೂಲ್ ನಡೆಸುತ್ತಿದೆ. ಧಾರ್ಮಿಕ ಮತ್ತು ಭೌತಿಕ ಶಿಕ್ಷಣದ ಸಮನ್ವಯವಾದ ಅತ್ಯಾಧುನಿಕವಾದ ಸೌಕರ್ಯಗಳನ್ನೊಳಗೊಂಡ ದಾರುಲ್ ಹುದಾ ಇಸ್ಲಾಮಿಕ್ ಯೂನಿವರ್ಸಿಟಿ ಚಮಾನ್, ಜಾಮಿಯಾ ನೂರಿಯಾ ಅರೇಬಿಯಾ ಕಾಲೇಜ್ ಪಟ್ಟಿಕಾಡ್, ಇಂಗ್ಲಿಷ್ ಮೀಡಿಯಂ ಬೋರ್ಡಿಂಗ್ ಸ್ಕೂಲ್, MBA ಇಂಜಿನಿಯರಿಂಗ್ ಕಾಲೇಜ್, 1000ಕ್ಕೂ ಮಿಕ್ಕ ಪಲ್ಲಿಗರುಗಳು, ಮಹಿಳಾ ಶರಿಯತ್ ಕಾಲೇಜುಗಳು ಹಾಗೂ ದೇಶ ವಿದೇಶಗಳಲ್ಲಿ 10,000ಕ್ಕೂ ಮಿಗಿಲಾದ ವಿದ್ಯಾಸಂಸ್ಥೆಗಳು, ಲಕ್ಷಕ್ಕೂ ಮಿಗಿಲಾದ ವಿದ್ಯಾರ್ಥಿ ವೃಂದವು ಸಮಸ್ತದ ಅಭಿಮಾನವಾಗಿದೆ. ಸಮಸ್ತ ಮಾಡಿದ ಕ್ರಾಂತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ದಾರುಲ್ ಹುದಾ ಇಸ್ಲಾಮಿಕ್ ಯೂನಿವರ್ಸಿಟಿಯಲ್ಲಿ ಉದವಿ ಬಿರುದು ಪಡೆದಂತಹ ಉಸ್ತಾದರು ಹಾದಿಯ ಎಂಬ ಹೆಸರಿನಲ್ಲಿ ಬೆಲೆ ಕಟ್ಟಲಾಗದ ಅಕ್ಷರ ಕ್ರಾಂತಿಯನ್ನು ಭಾರತದ ಮುಕ್ಕು ಮೂಲೆಯಲ್ಲಿ ನಡೆಸುತ್ತಿದ್ದಾರೆ. ವಿದ್ಯಾಸಂಸ್ಥೆಗಳು ಸ್ಥಾಪಿಸಿ ಉತ್ತರ ಭಾರತದ ಮುಗ್ಧ ವಿದ್ಯಾರ್ಥಿಗಳಿಗೆ ಇಸ್ಲಾಮಿಕ್ ತಳೆಯಲ್ಲಿ ಹೇಳಿಕೊಡುತ್ತಿದ್ದಾರೆ. ಇಸ್ಲಾಮಿಕ್ ಜ್ಞಾನವಿಲ್ಲದೆ ಸಾಗುತ್ತಿದ್ದ ಠಾಕೂರರ ನಾಡದ ಪಶ್ಚಿಮ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಂಜಾಬ್, ಅಸ್ಸಾಂ, ಬಿಹಾರ, ಒಡಿಶಾ, ಇನ್ನು ಇತರ ರಾಜ್ಯಗಳಲ್ಲಿ DHIU ಅಧೀನ ಕೇಂದ್ರೀಕೃತ ವಿದ್ಯಾಸಂಸ್ಥೆಗಳು ಇವೆ. ಇದೇ ರೀತಿ ಮುಂತಾದ ಕಾರ್ಯಗಳಲ್ಲಿ ತನ್ನ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಇಷ್ಟು ಹೇಳಿ ನನ್ನ ಭಾಷೆಯನ್ನು ಕೊನೆಗೊಳ್ಳುತ್ತೇನೆ.
अस्सलामु अलैकुम व रहमतुल्लाह।